ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥರ್ಸ್ಡೇ ಮಾರ್ನಿಂಗ್ ಇವತ್ತು ಎಲ್ಲ ಕೆಲಸ ಮುಗಿಸಿದ್ದೀನಿ. ತಿಂಡಿ ಕೂಡ ಆಗಿದೆ, ಅಡುಗೆ ಕೂಡ ಆಗಿದೆ. ಸೊ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ, ಅಡುಗೆಗೆ ನಾನು ಹೂಕೋಸಿನ ಸಾಂಬಾರು ಮಸಾಲೆ ಇಟ್ಬಿಟ್ಟು ಮಾಡಿದ್ದೀನಿ. ಸೊ ನನ್ನ ಹಸ್ಬೆಂಡಿಗೆ ಅದು ಆ ಸಾಂಬಾರು ತುಂಬ ಇಷ್ಟ ಅಂತೇಳಿ ಅವ್ರಿಗೆ ಮಾಡಿದ್ದೀನಿ. ಸೊ ಪೂಜೆ ಕೂಡ ಆಯಿತು, ಎಲ್ಲರದ್ದು ತಿಂಡಿ ಕೂಡ ಆಗಿದೆ. ಸೊ ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಇಲ್ಲಿಂದ ನನ್ನ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇದೇ ಥರ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಇವತ್ತೊಂದು ಸ್ಪೆಷಲ್ ಡೇ ಕೂಡ ಹೌದು. ನನಗೆ ಮತ್ತು ಅವನು ಹೇಳ್ತಾನಂತೆ ಇವತ್ತು ಅಂತಂದೆ, ನನಗೆ ನನ್ನ ಹಸ್ಬೆಂಡ್ಗೆ ಇವತ್ತು ಸ್ಪೆಷಲ್ ಡೇ. ಏನಪ್ಪ ಅಂತ ಹೇಳಿದ್ರೆ ಏನು, ಇವತ್ತು ನಮ್ಮ ಮಮ್ಮಿ ಪಪ್ಪದ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇವತ್ತು ನಮ್ಮಿಬ್ಬರದು ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಸೊ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಬೆಳಗ್ಗೆನೇ ತಿಂಡಿ ಎಲ್ಲ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋದರು. ಬೇಗ ಬರ್ತೀನಿ ಅಂತೇಳಿ ಈವ್ನಿಂಗ್ ಎಲ್ಲರೂ ಹೊರಗಡೆ ಹೋಗೋಣ ಅಂತೇಳಿ ಹೋಗಿದ್ದಾರೆ. ನೋಡೋಣ ಬಂದಮೇಲೆ ಎಲ್ಲಿ ಹೋಗೋದು ಹೇಗೆ ಅಂತ ಪ್ಲ್ಯಾನ್ ಮಾಡಬೇಕು. ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ನಾವು. ಸೊ ನೋಡೋಣ ಈವ್ನಿಂಗ್. ಸೊ ನಾವೆಲ್ಲಿ ಹೋಗ್ತೀವಿ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಅವನು ಹೇಳ್ತಾ ಇದ್ದಾನೆ. ಸೊ ಡೈರೆಕ್ಟಾಗಲ್ಲ, ವೀಡಿಯೋದಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನು. ಸೊ ನೋಡೋಣ ಎಲ್ಲಿ ಹೋಗ್ತೀವಿ ಅಂತೇಳಿ ಅವ್ರು ಬಂದಮೇಲೆ ಪ್ಲ್ಯಾನ್ ಮಾಡ್ತೀವಿ. ನಾನು ಅವರಿಬ್ಬರು ಸೇರಿಕೊಂಡು. ಆ್ಯನಿವರ್ಸರಿಗೆ ನನಗೆ ಗಿಫ್ಟ್ ಕೂಡ ಕೊಡಿಸಿದ್ದಾರೆ. ಒಂದು ಸ್ಯಾರಿ ಮತ್ತು ಇಯರಿಂಗ್ ಸೆಟ್ಟನ್ನು ನನಗೆ ಅವ್ರು ಕೊಟ್ಟಿದ್ದಾರೆ. ಸೊ ಅಂದರೆ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕಿಂತ ಅವರು ನಾನು ಸೆಲೆಕ್ಟ್ ಮಾಡಿದ್ದು, ಅದನ್ನು ಅವ್ರಿಗೆ ತೋರಿಸಿದ್ದೆ. ಸೊ ಇಷ್ಟ ಆಗಿದೆ ತಗೋ ಅಂತ ಹೇಳಿದ್ರು. ಸೊ ಅವ್ರು ದುಡ್ಡು ಕೊಟ್ಟರು, ನಾನು ತೊಗೊಂಡಿದ್ದೀನಿ. ಅದಕ್ಕೆ ಅದನ್ನು ಗಿಫ್ಟ್ ಕೂಡ ಅವ್ರು ಕೊಟ್ಟಿದ್ದಾರೆ. ನೋಡೋಣ. ಆದರೆ ಇವತ್ತು ಅದು ಆ್ಯಕ್ಚುಲಿ ನೆನ್ನೆ ಬಂತು, ಅದು ರಿಸೀವ್ ಆಯಿತು ಸ್ಯಾರಿ. ಸೊ ನೋಡೋಣ, ಆದರೆ ಆ ಸ್ಯಾರಿನ ಉಟ್ಕೊಳ್ತೀನಿ. ಇಲ್ಲ ಸೊ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ನೋಡಬೇಕು ಅಷ್ಟೇ. ಸೊ ತೋರಿಸ್ತೀನಿ ನಾನು ನಿಮಗೆ ಅವ್ರು ಯಾವ ಸೀರೆನ ನನಗೆ ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಸ್ವಲ್ಪ ಕೆಲಸ ಇದೆ, ನನ್ನ ಕೆಲಸ ಎಲ್ಲ ಮುಗಿಸಿದ ಮೇಲೆ ಮತ್ತೆ ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಅವ್ರು ಬಂದಮೇಲೆ ಈವ್ನಿಂಗ್ ಎಲ್ಲೆಲ್ಲ ಹೋಗ್ತೀವಿ, ಮತ್ತು ನಮ್ಮ ಮದುವೆ ಬಗ್ಗೆ ಒಂದಿಷ್ಟು ನಿಮಗೆ ಇನ್ಫಾರ್ಮೇಷನ್, ನಮ್ಮ ಮದುವೆ ಹೇಗಾಯಿತು ಅದನ್ನೆಲ್ಲ ಒಂದಿಷ್ಟು ಇನ್ಫಾರ್ಮೇಷನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಅವರು ಬರಬೇಕು, ನಾನು ಒಬ್ಬಳೇ ಮಾಡಿದ್ರೆ ಚೆನ್ನಾಗಿರಲ್ಲ ಅದು. ಸೊ ಅದಕ್ಕೆ ಬರಲಿ, ಅವರು ಬಂದಮೇಲೆ ಈವ್ನಿಂಗ್ ಅದನ್ನು ನಾವು ಮಾತಾಡ್ತೀವಿ. ಕೆಲಸನ ಮುಗಿಸಿ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ನೋಡೋಣ ಹೇಗಾಗುತ್ತೆ ಏನಾಗುತ್ತೆ ಇವತ್ತಿನ ದಿನ, ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನನ್ನ ಕೆಲಸ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ಅಂತ ಹೇಳಿದೆ. ಕೆಲಸ ಎಲ್ಲ ಮಾಡಿಬಿಟ್ಟು ನಾನು ಸ್ವಲ್ಪ ಟೈಮ್ ಮಲಗಿಬಿಟ್ಟಿದ್ದೆ. ಯಾಕೋ ಏನೋ ಗೊತ್ತಿಲ್ಲ, ತುಂಬ ಹೆಡ್ಡೇಕ್ ಆಗ್ತಾ ಇತ್ತು. ಸೊ ಅದಕ್ಕೆ ಟ್ಯಾಬ್ಲೆಟ್ ಹಾಕೊಂಡು ನಾನು ಮಲಗಿದ್ದೆ. ಹಸ್ಬೆಂಡ್ ಕೂಡ ಬಂದರು ಕೆಲಸದಿಂದ. ಆಲ್ಮೋಸ್ಟ್ 6 o'clock ಆಗ್ತಾ ಇದೆ. ಸೊ ದೇವಸ್ಥಾನಕ್ಕೆ ಇಲ್ಲೇ ನಮ್ಮ ಮನೆ ಹತ್ರ ಒಂದು ದೊಡ್ಡದಾಗಿರುವಂಥ ರಾಯರ ಮಠ ಇದೆ. ಸೊ ನಾನು ಕೂಡ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರು. ನನ್ನ ಯಾವುದೇ ಒಂದು ಸ್ಪೆಷಲ್ ಡೇ ಆಗಿರ್ಬೋದು, ಅದು ದೇವಸ್ಥಾನಕ್ಕೆ ಹೋಗಿ ಕಂಪ್ಲೀಟ್ ಆಗಲ್ಲ. ಸೊ ಅದಕ್ಕೆ ಆ ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಎಲ್ಲಿ ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡ್ತೀವಿ. ಸೊ ನಾ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಬೇಗ ರೆಡಿ ಆಗ್ತೀನಿ. ನನ್ನ ವೆಡ್ಡಿಂಗ್ ಆನಿವರ್ಸರಿಗೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತ ಹೇಳಿ ಶಾರ್ಟ್ ಆಗಿ ನಿಮಗೆ ತೋರಿಸ್ಬಿಡ್ತೀನಿ. ಏನೇನು ನಾನು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತೀನಿ ಜೊತೆನಲ್ಲಿ. ಸೊ ಬನ್ನಿ ಬೇಗ ರೆಡಿ ಆಗೋಣ. ಸೊ ಮೊದಲಿಗೆ ನಾನಿಲ್ಲಿ ಗುಡ್ ವೈಬ್ಸ್ದು ರೋಸ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಗುಡ್ ವೈಬ್ಸ್ ರೋಸ್ ಹಿಪ್ ಸೀರಮ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀಮು. ನನಗೆ ಇದೆರಡು ಕ್ರೀಮು ನನ್ನ ಫೇಸಿಗೆ ಆಗೋದಿಲ್ಲ. ಸೊ ಅದಕ್ಕೆ ನಾನಿಲ್ಲಿ ಲೋಟಸ್ ವೈಟ್ ಗ್ಲೋ ಅನ್ನೋ ಒಂದು ಕ್ರೀಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಫೇಸನ್ನು ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ, ಮತ್ತು ಇದರಲ್ಲಿ SPF 25+ ಕೂಡ ಇದೆ. ಸೊ ಅದಕ್ಕೆ ಇದನ್ನು ನಾನು ಯೂಸ್ ಮಾಡ್ತೀನಿ.
ಸೊ ನೆಕ್ಸ್ಟ್ ಬಂದು ಪ್ರೈಮರ್ಗೆ ನಾನು NY ಬೇದು ಯೆಲ್ಲೋ ಮತ್ತೆ ಆರೆಂಜ್ ಕಲರ್ ಕರೆಕ್ಟಿಂಗ್ ಪ್ರೈಮರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ ಡೆಮೋ ಮತ್ತೆ ರಿವ್ಯೂ ಕೂಡ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದು ನೋಡಿಲ್ಲ ಅಂದ್ರೆ ಆ ವಿಡಿಯೋ ಕೂಡ ನೋಡಿ. ಸೊ ಈಗ ಇದನ್ನ ಯೂಸ್ ಮಾಡ್ಕೊಂಡು ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರೈಮರ್ನ ನಾನು ಫೌಂಡೇಶನ್ ಬ್ರಷ್ ಇಂದನೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಫೌಂಡೇಶನ್. ನಾನಿಲ್ಲಿ ಫೌಂಡೇಶನ್ಗೆ ಲೋರಿಯಲ್ದು ಇನ್ಫ್ಯಾಲಿಬಲ್ ಫೌಂಡೇಶನ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಶೇಡ್ ಬಂದು 106. ಸೊ ಫೌಂಡೇಶನ್ನ ನಾನಿಲ್ಲಿ ಲ್ಯಾಕ್ಮಿ ಲೂಸ್ ಪೌಡರಿಂದ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಕಂಟೋರಿಂಗ್. ನನಗೆ ಕಂಟೋರಿಂಗ್ ಮಾಡೋದಕ್ಕೆಲ್ಲ ಅಷ್ಟು ನೀಟಾಗಿ ಬರೋಲ್ಲ. ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ನಾನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವೆಟ್ ಆ್ಯಂಡ್ ವೈಲ್ಡ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಬಂದು ನಾನು ಐ ಶ್ಯಾಡೋ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಐ ಶ್ಯಾಡೋಗೆ ನಾನಿಲ್ಲಿ ಯೂಸ್ ಮಾಡಿರೋದು ಬಂದು NY ಬೇದು ಬ್ಲಿಂಕಿನ್ ಐ ಶ್ಯಾಡೋ. ಫಸ್ಟಿಗೆ ನಾನು ಕಾರ್ನೆಜಿ ಹಾಲ್ 23 ಅನ್ನೋ ಶೇಡನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಮೇಲೆ ನಾನು ಸೇಮ್ ಬ್ರ್ಯಾಂಡ್ Seagram 4 ಅನ್ನೋ ಶೇಡನ್ನು ಕೂಡ ನಾನಿಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಐಬ್ರೋನ ಫಿಲ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ವೆಟ್ ಆ್ಯಂಡ್ ವೈಲ್ಡು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸರಿಯಾಗಿ ನನಗೆ ಐಬ್ರೋ ಫಿಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕೆಂದರೆ ನಾನು ಐಬ್ರೋ ಮಾಡಿಸ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ ಐಬ್ರೋ ಫಿಲ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಬಂದು ಐಲೈನರ್ ಹಚ್ಕೊಂಡಿದ್ದೀನಿ. ಅದು ಕ್ಯಾಮ್ರಾ ಮುಂದೆ ಹಚ್ಕೊಳ್ಳೋದಕ್ಕೆ ನನಗೆ ಅಷ್ಟಾಗಿ ಬರೋಲ್ಲ. ಸೊ ಅದಕ್ಕೋಸ್ಕರ ಆಫ್ ಕ್ಯಾಮ್ರಾ ನಾನು ಮಿರರ್ ಮುಂದೆ ನಿಂತ್ಕೊಂಡು ಹಚ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ ನಾನು. ಸೊ ನಾನಿಲ್ಲಿ ಯೂಸ್ ಮಾಡಿರೋದು NY ಬೇ ಐಲೈನರ್ನ, ಜೊತೆಗೆ ನಾನು ಬೆಲ್ಲ ಓಸ್ಟೆದು ಮಸ್ಕರ ಕೂಡ ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು. ಸೊ ಅದಾದಮೇಲೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ NY ಬೇ ಇದೆ. ಇದ್ರ ಶೇಡ್ ನಂಬರ್ ಬಂದು 1. ಸೊ ಲಾಸ್ಟಲ್ಲಿ ಮೇಕಪ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಲೋರಿಯಲ್ ಇನ್ಫ್ಯಾಲಿಬಲ್ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಹೈಲೈಟರ್ ಕೂಡ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಮೇಕಪ್ ಆಗಿತ್ತು. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಈ ರೀತಿ ರೆಡಿಯಾಗಿದ್ದೆ. ಯಾವ ರೀತಿ ರೆಡಿಯಾಗಿದ್ದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ಸೊ ರೆಡಿಯಾಗಿದ್ದೀವಿ ಹೊರಗಡೆ ಹೋಗೋದಕ್ಕೆ. ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮ ಮನೆ ಹತ್ರ ಒಂದು ರಾಯರ ಮಠ ಇದೆ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಆ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಬ್ಬರು ರೆಡಿಯಾಗಿದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಈ ರೀತಿ ರೆಡಿಯಾಗಿದ್ದೀನಿ. ಸೊ ಇದೇ ಸಾರಿನ ನನ್ನ ಹಸ್ಬೆಂಡ್ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಆಗಿ ಕೊಡಿಸಿರೋದು. ಬ್ಲೌಸ್ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ, ಯಾವುದೋ ಒಂದು ಬ್ಲೌಸ್ ಇತ್ತು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೊ ನಾವು ದೇವಸ್ಥಾನಕ್ಕೆ ಹೋದಾಗ ಆಲ್ಮೋಸ್ಟ್ 7 o'clock ಆಗಿತ್ತು. ಸೊ ಇದು ಬಂದು ಜನಪ್ರಿಯ ಅಪಾರ್ಟ್ಮೆಂಟ್ ಅಂತೇಳಿ ಮಾಡಿ ರೋಡ್ ಹತ್ರ ಬರುತ್ತೆ. ಸೊ ಅಲ್ಲಿ ಬರುತ್ತೆ ಇದು ರಾಘವೇಂದ್ರ ಸ್ವಾಮಿಗಳ ಮಠ ಇದು.
ಸೊ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಹೋಗಿದ ತಕ್ಷಣ ನನಗೆ ಮೈಂಡಿಗೆ ಬಂದಿದೆ ಮಂತ್ರಾಲಯ. ಸೊ ಅಷ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಸೊ ನಾನು ಮಂತ್ರಾಲಯಕ್ಕೆ ಹೋಗಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇದೇ ದೇವಸ್ಥಾನನೇ ನನಗೆ ತುಂಬ ಇಷ್ಟ ಆಗಿದ್ದು, ರಾಯರ ಮಠದ್ದು. ಸೊ ಫಸ್ಟಿಗೆ ಹೋಗಿದ ತಕ್ಷಣ ಈ ರೀತಿ ಶೆಡ್ ಇದೆ. ಸೊ ಅಲ್ಲಿಂದ ಸ್ವಲ್ಪ ಕೆಳಗಡೆ ಇಳ್ಕೊಂಡು ಹೋಗಿದ ತಕ್ಷಣ ಲೆಫ್ಟ್ ಸೈಡಲ್ಲೇ ರಾಯರ ಮಠ ಇದೆ. ಸೊ ನೋಡ್ಬೋದು ತುಂಬಾ ದೊಡ್ಡದಾಗಿದೆ ಮತ್ತು ತುಂಬಾ ಚೆನ್ನಾಗಿದೆ. ನೀವು ಕೂಡ ಇಲ್ಲಿ ನಿಯರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಒಂದ್ಸಲ ಹೋಗಿ ಬನ್ನಿ ಈ ದೇವಸ್ಥಾನಕ್ಕೆ. ಸೊ ನೋಡ್ಬೋದು ಒಳಗಡೆಯಿಂದ ಯಾವ ರೀತಿ ವ್ಯೂ ಕಾಣ್ತಾ ಇದೆ ಅಂಥೇಳಿ ದೇವಸ್ಥಾನ. ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡೋದೆಲ್ಲ ಇರಲಿಲ್ಲ, ಆದರೂ ಕೂಡ ನಾನು ಹಾಗೆ ವಿಡಿಯೋ ಆನ್ ಮಾಡಿ ಇಟ್ಕೊಂಡು ಒಳಗಡೆ ಹೋದೆ ದೇವ್ರ ದರ್ಶನ ಮಾಡೋದಕ್ಕೆ. ಸೊ ಇಲ್ಲಿ ಕಾಣ್ತಾ ಇರೋದೇ ರಾಯರ ಬೃಂದಾವನ ಇದು. ನೋಡ್ಬೋದು ದೇವರ ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಭಯನೇ ಆಗ್ತಾಯಿತ್ತು, ಎಲ್ಲಿ ಯಾರು ಏನು ಹೇಳ್ತಾರೋ ಅಂಥೇಳಿ. ಅದಕ್ಕೆ ವಿಡಿಯೋನ ಸರಿಯಾಗಿ ಮಾಡ್ಕೊಳ್ಳೋಕ್ಕಾಗಿಲ್ಲ ನನ್ನ ಕೈಲಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. ಸೊ ದೇವ್ರ ದರ್ಶನ ಮಾಡಿ ಕೆಳಗಡೆ ಬಂದ ಮೇಲೆ ಸ್ವಾಮಿ ಪ್ರಸಾದ ತೊಗೊಂಡು ನಾವು ಅಕ್ಷತೆ ಕಾಳನ್ನು ಕೊಡ್ತಾರೆ ಅಲ್ಲಿ, ದೇವರ ಪ್ರಸಾದ ಅಂಥೇಳಿ. ಸೊ ಒಂದು ಪ್ರದಕ್ಷಿಣೆನ ಹಾಕಿ ಬಂದ್ವಿ. ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ಇನ್ನೂ ಒಂದು ದೇವರು ಕೂಡ ಇತ್ತು ಅಲ್ಲಿ, ಬಟ್ ಅದೇನದು ಅಂಥೇಳಿ ನನಗೆ ಗೊತ್ತಾಗಲಿಲ್ಲ. ಸುಮ್ಮನೆ ಅದರ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಸೊ ಇದೇನು ಅಂತ ನನಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ನಾವಲ್ಲಿ ಪರ್ಚೇಸಿಂಗ್ಗೆ ಥಿಂಗ್ಸ್ ಕೂಡ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನನಗೆ ಬೇಕಾಗಿರೋ ಕೆಲವೊಂದು ಥಿಂಗ್ಸ್ನ ತೊಗೊಂಡು ಬಂದ್ವಿ. ಸೊ ನಮ್ಗೆ ಇಷ್ಟ ಆಗಿದ್ದನ್ನ. ಅದಾದಮೇಲೆ ಹೊರಗಡೆ ಕೂಡ ದೇವಸ್ಥಾನ ಈ ರೀತಿ ಇದೆ. ಅಲ್ಲೂ ಕೂಡ ಎಲ್ಲ ದೀಪ ಹಚ್ತಾಯಿದ್ರು. ಸೊ ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ವಿ. ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಟೈಮ್ ಆದಮೇಲೆ ಹೊರಟ್ವಿ. ದೇವಸ್ಥಾನದಲ್ಲಿ ತೊಗೊಂಡಿದ್ದಂಥ ಮೋತಾರೋ ಏನು ಹೇಳ್ತಾರೆ ಗೊತ್ತಿಲ್ಲ ಅದು ನನಗೆ. ಸೊ ಅದನ್ನಾಗಲೇ ಬಾರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನನ್ನ ಮಗ. ಅಲ್ಲಿ ದೇವಸ್ಥಾನದಿಂದ ನಾವು ಬಂದ ಮೇಲೆ ನಮ್ಮ ಮನೆ ಹತ್ರ ಇದ್ದಂಥ ಒಂದು ಉಡುಪಿ ಗಾರ್ಡನ್ ಅನ್ನೋ ಹೋಟೆಲ್ಗೆ ನಾವು ಡಿನ್ನರ್ ಮಾಡೋದಕ್ಕೆ ಹೋದ್ವಿ. ಸೊ ನಾನು ಎಲ್ಲೇ ಹೋಟೆಲ್ಗೆ ಹೋದರೂ ನನ್ನ ಟ್ರೇಡ್ ಮಾರ್ಕ್ ಬಂದು ಮಸಾಲೆ ದೋಸೆ. ಸೊ ನಾನು ಜಾಸ್ತಿ ಹೋಟೆಲ್ಗಳಿಗೆಲ್ಲ ಹೋದರೆ ತಿನ್ನೋದಕ್ಕೆ ಇಷ್ಟಪಡೋದೆ ಮಸಾಲೆ ದೋಸೆ, ಇಲ್ಲ ಪೂರಿ, ಇಲ್ಲ ಇಡ್ಲಿ, ಇಷ್ಟನ್ನೇ ನಾನು ತೊಗೊಳ್ಳೋದು. ಸೊ ಆ್ಯಸ್ ಯೂಶ್ವಲ್ ನಾನು ದೋಸೆನೇ ತೊಗೊಂಡೆ, ಮಸಾಲೆ ದೋಸೆನೇ. ನನ್ನ ಮಗ ನೂಡಲ್ಸ್ ಬೇಕು ಅಂತ ಹೇಳಿಬಿಟ್ಟು ನೂಡಲ್ಸ್ ತೊಗೊಂಡ. ನನ್ನ ಹಸ್ಬೆಂಡ್ ರೋಟಿ ಕರಿ ಬೇಕು ಅಂತೇಳಿ ಅವರು ರೋಟಿ ಕರಿ ತೊಗೊಂಡ್ರು. ಸೊ 3 ಜನ ಡಿಫ್ರೆಂಟ್ ಫುಡ್ಡನ್ನು ಅವತ್ತು ತಿಂದ್ವಿ. ಸೊ ನಾನು ನನ್ನ ಮಗ ತೊಗೊಂಡಿದ್ದಂಥ ನೂಡಲ್ಸ್ನ ಕೂಡ ಟೇಸ್ಟ್ ಮಾಡಿದೆ. ಸೊ ಆ ಟೇಸ್ಟ್ ನನಗೆ ಇಷ್ಟ ಆಯಿತು ಅಂಥೇಳಿ ಮತ್ತೆ ನಾವು ಒಂದು ನೂಡಲ್ಸ್ನ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಒಂದು ಪ್ಲೇಟ್ ಗೋಬಿ ಕೂಡ ತೊಗೊಂಡ್ರು. ಸೊ ಅದ್ರ ಜೊತೆಗೆ ನಾನು ಸ್ವೀಟ್ ಲವರ್ ಕೂಡ ಹೌದು, ನಾನು ಸ್ವೀಟ್ ತುಂಬಾ ತಿಂತೀನಿ. ಅದಕ್ಕೆ ಅಲ್ಲಿ ಆ ಹೋಟೆಲಲ್ಲಿ ಏನಿತ್ತು ಅಂತ ಹೇಳಿದ್ರೆ ಫಸ್ಟು ಒಂದು ಡ್ರೈ ಜಾಮೂನು, ಕ್ಯಾರೆಟ್ ಹಲ್ವಾ ಎರಡೇ ಇದ್ದಿದ್ದಲ್ಲ ಐಟಮು. ಸೊ ಅದರಲ್ಲಿ ನಾನು ಕ್ಯಾರೆಟ್ ಹಲ್ವಾ ಟೇಸ್ಟ್ ಮಾಡೋಣ ಅಂಥೇಳಿ ತೊಗೊಂಡೆ. ಸೊ ನನಗೇನೋ ಅಷ್ಟು ಇಷ್ಟ ಆಗಿಲ್ಲ ಕ್ಯಾರೆಟ್ ಹಲ್ವಾ.
ಆದರೂ ತೊಗೊಂಡಿದ್ದೀವಲ್ಲ ಅಂಥೇಳಿ ಎಲ್ಲ ತಿಂದು ಮುಗಿಸಿದ್ವಿ. ಸ್ವೀಟನ್ನು ವೇಸ್ಟ್ ಮಾಡಬಾರ್ದಲ್ವ, ಅದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೋಡಿದ್ರಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಿ. ರಾಯರ ಮಠ ತುಂಬಾನೇ ಚೆನ್ನಾಗಿದೆ. ನಾನು ಯಾವತ್ತೂ ನೋಡಿರ್ಲಿಲ್ಲ, ಅಷ್ಟು ದೊಡ್ಡದಾಗಿದೆ ರಾಯರ ಮಠ. ಸೊ ತುಂಬಾ ಖುಷಿ ಆಯ್ತು ದೇವಸ್ಥಾನಕ್ಕೆಲ್ಲ ಹೋಗಿದ್ದು. ಅದು ಗುರುವಾರ ರಾಯರ ದರ್ಶನ ಆಯ್ತು ನಮಗೆ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಕೆಲವೊಂದು ಥಿಂಗ್ಸ್ನ ಪರ್ಚೇಸ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ ನಾವು. ಸೊ ನಾನು ಒಂದು ಬ್ಯಾಗ್ ತಗೊಂಡೆ, ನನ್ನ ಮಗ ಒಂದು ಏನದು ಮೋತಾರ್ ಗನ್ ತಗೊಂಡ. ಆಮೇಲೆ ಮೋತಾರ್ ಗನ್ನಲ್ಲ, ಮೋತಾರ್ ತಗೊಂಡ. ಸೊ ಅದಾದ್ಮೇಲೆ ಇನ್ನೇನು ತಗೊಂಡ್ವಿ, ಒಂದು ಕೀ ಬಂಚ್ ತಗೊಂಡ್ವಿ, ಒಂದು ಗಣೇಶಂದು ಒಂದು ಫೋಟೋ ತಗೊಂಡಿದ್ದೀನಿ ಅಂಟಿಸೋದಿಕ್ಕೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಚಿಪ್ಸ್ ತಗೊಂಡ್ವಿ, ಬನಾನಾ ಚಿಪ್ಸ್ ತಗೊಂಡ್ವಿ. ಸೊ ಇದಿಷ್ಟನ್ನ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಹೋಟೆಲ್ ಕೂಡ ಹೋಗಿದ್ವಿ. ಇಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಒಂದು ಉಡುಪಿ ಗಾರ್ಡನ್ ಅಂತೇಳಿ ಒಂದು ಹೋಟೆಲ್ ಕೂಡ ಹೋಗಿದ್ವಿ. ಸೊ ಅಲ್ಲಿ ರಾತ್ರಿ ಡಿನ್ನರ್ನ ಮುಗಿಸಿ ಈಗ ಜಸ್ಟ್ ಮನೆಗೆ ಬಂದಿದ್ದೀವಿ. ಈ ರೀತಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ಆಚರಿಸ್ಕೊಂಡಿದ್ದೀವಿ. ಸೊ ಹೇಳಿ ಏನಾದ್ರು. ಇನ್ನೇನು ಹೇಳೋದು, ನಾನು ಹೇಳ್ತಾ ಇರೋದು ಎಲ್ಲ. ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವ್ ಯಾವಾಗ್ಲೂ ಬೇರೆಯವ್ರ ಖುಷಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಬೇರೆಯವ್ರಿಗೆ ಬರ್ತ್ಡೇ ವಿಶ್ ಮಾಡೋದು, ಅವ್ರಿಗೆ ಆನಿವರ್ಸರಿ ವಿಶ್ ಮಾಡೋದು. ಸೊ ನಮ್ಮ ದಿನನೂ ನಾವು ಕೂಡ ಎಂಜಾಯ್ ಮಾಡಬೇಕು. ಅದು ಕೂಡ ನಮಗೆ ಸ್ಪೆಷಲ್ ಡೇ. ನಮ್ಮ ಸ್ಪೆಷಲ್ ಡೇನ ನಾವೇ ಎಂಜಾಯ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಈ ರೀತಿ ನಮ್ಮ ಬರ್ತ್ಡೇ ಆಗಿರ್ಬೋದು ಅಥವಾ ಆನಿವರ್ಸರಿ ಆಗಿರ್ಬೋದು, ಈ ತರ ಸೆಲೆಬ್ರೇಟ್ ನಾವು ಮಾಡ್ಕೊಳ್ತೀವಿ. ಸೊ ಇವತ್ತಿಗೆ ನಮ್ಮ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 12 years ಕಂಪ್ಲೀಟ್ ಆಯ್ತು. ಸೊ 12 ವರ್ಷ ತುಂಬಿಸಿದೀವಿ ಇಬ್ರು. ಹಿಂಗೆ ಮುಂದೆನೂ ಇರ್ಲಿ, ಮುಂದೆನೂ ನಾವಿಬ್ರು ಹೀಗೆ ಚೆನ್ನಾಗಿರ್ಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡು ಬಂದಿದ್ದೀನಿ ಕೂಡ. ಸೊ ಸಾಕಷ್ಟು ಜನ ನನ್ನ ಫ್ರೆಂಡ್ಸಿಗೆ ನಾವು ಯಾವ ರೀತಿ ಮದ್ವೆ ಆದ್ವಿ ಅನ್ನೋದೇ ಗೊತ್ತಿಲ್ಲ ಇದುವರೆಗೂ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿದ್ರೆ ಯಾವ್ದ್ರಿ ನಮ್ದು? ಸೊ ಲವ್ ಕಮ್ ಅರೇಂಜ್ ಅಂದ್ರೆ ಇಷ್ಟಪಟ್ಟು, ಒಬ್ರಿಗೊಬ್ರು ಇಷ್ಟಪಟ್ಟು ನಾವು ಮದ್ವೆ ಮಾಡ್ಕೊಂಡಿರೋದು. ಅಂದ್ರೆ ಫ್ಯಾಮಿಲಿನೇ. ಸೊ ಅತ್ತೆ ಮಗನೇ ಆಗ್ಬೇಕು ನನ್ಗೆ. ಸೊ ರಿಲೇಟಿವ್ ಆಗಿರೋದ್ರಿಂದ ಇವರು ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಎಷ್ಟೋ ಜನಕ್ಕೆ ಡೌಟ್ ಇದೆ ನಾನ್ ಮಾಡಿದೀನಿ ಅಂತೇಳಿ. ಇವತ್ತು ಈ ವಿಡಿಯೋ ಮುಖಾಂತರ ಇವರೇ ಹೇಳ್ತಾ ಇದಾರೆ ಯಾರು ಮಾಡಿದ್ದು ಫಸ್ಟ್. ಅವರೇ ಮಾಡಿದ್ದು. ಸೊ ಪ್ರಪೋಸ್ ಮಾಡಿದ್ದು ಅಂದ್ರೆ ಡೈರೆಕ್ಟ್ ಆಗಿ ಬಂದು ನಾನು ನಿನ್ನ ಲವ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಅವ್ರು ಹೇಳಿಲ್ಲ. ಬಟ್ ನಾನಲ್ಲ, ನೀನ್ ನನಗಿಷ್ಟ ಆದೆ. ಸೊ ನಮ್ ಫ್ಯಾಮಿಲಿ ಎಲ್ಲ ಒಪ್ಕೊಂಡು, ಎಲ್ಲಾ ಫ್ಯಾಮಿಲಿಯವರೆಲ್ಲ ಒಪ್ಕೊಂಡು ಮದ್ವೆ ಮಾಡ್ಕೊಳ್ಳೋದಾದ್ರೆ ನೀನ್ ಖುಷಿಯಾಗಿ ಇಷ್ಟ ಪಡ್ತೀಯಾ ಅಂತ ಕೇಳಿದ್ರು ಅವ್ರು ನನ್ನ. ಅವರೇ ಹಿಂಗೆ ತಾನೇ ಕೇಳಿದ್ ನೀವು? ಸೊ ಈ ತರ ಕೇಳಿದ್ರು ಅವರು. ಎಲ್ಲಾರು ಒಪ್ಕೊಂಡು ಮದ್ವೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳಕ್ ನಿಂಗೆ ಒಪ್ಕೆನಾ ಅಂತೇಳಿ ನಾನು ಅದಕ್ಕೆ ಆಯ್ತು, ಎಲ್ಲಾರು ಒಪ್ಕೆ ಕೊಟ್ರೆ ನಂದೇನು ಅಭ್ಯಂತರ ಇಲ್ಲ, ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ದು. ಸೊ ಇಷ್ಟೇ ನಾವು ಲವ್ ಮಾಡಿದ್ದು ಅಂತಂದ್ರೆ ಇಷ್ಟೇ. ಆ ಲವರ್ಸ್ ತರ ನಾವೆಲ್ಲ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಸುತ್ತಿ ಅದೆಲ್ಲ ಏನು ಮಾಡಿಲ್ಲ. ಈ ತರ ಹೇಳಿದ್ರು. ಸೊ ಅದಾದ್ಮೇಲೆ ಎಲ್ಲಾರು ಮನೆಯವ್ರನ್ನೆಲ್ಲ ಒಪ್ಸಿ ನಾವು ಮದ್ವೆ ಮಾಡ್ಕೊಂಡ್ವಿ. ಯಾವಾಗ ಅಂತಂದ್ರೆ ಸೊ 2010 February 2nd 3rd ನಮ್ ಮದ್ವೆ ಆಗಿದ್ದು. ಸೊ ಇವತ್ತಿಗೆ 12 years ಕಂಪ್ಲೀಟ್ ಆಯ್ತು. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು. ನಿನ್ನೆ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾನು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇದುವರೆಗೂ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಮತ್ತೆ ಹೊಸದಾಗಿ ಯಾರು ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾರೆ, ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇವನು ಕೂಡ ನನ್ನ ತರನೇ ಬಾಯಾಡಿಸ್ತಾ ಇದ್ದಾನೆ. ಸೊ ಪ್ಲೀಸ್ ಫ್ರೆಂಡ್, ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಅನ್ಸುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.